ನಾವು ನಿಮ್ಮನ್ನೇ ಗಣ್ಯರು ಇವಾಗ ಮುಖ್ಯ ಅತಿಥಿಗಳು ತಾವು ಹೇಗೆ ಹೇಳಿದಾಗ ನಾನು ಕೇಳಲೇಬೇಕು, ಖಂಡಿತವಾಗ್ಲೂ ಕೇಳ್ತೀನಿ ಸರ್. ಮಾತಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ, 10 ಅಥವಾ 15 ಪೋಸ್ಟ್ ಇರುತ್ತೆ ಅಂತ, ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು. 10 ಅಥವಾ 15 ಪೋಸ್ಟ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. 15 ಪೋಸ್ಟ್ ಖಾಲಿ ಇರ್ಬೋದು ಅಂತ. ಆದರೂ ಕೂಡ 1,000 ಜನ 1,500 ಜನ ಬಂದು ಎಕ್ಸಾಮ್ನ ಬರೀತಾರೆ, ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ. ಎಲ್ರಿಗೂ ಗೊತ್ತಿರುತ್ತೆ, ಎಕ್ಸಾಮ್ ಬರೆಯೋರಿಗೆಲ್ಲ ಗೊತ್ತಿರುತ್ತೆ 10 ಪೋಸ್ಟು ಅಥವಾ 15 ಪೋಸ್ಟ್ ಇರೋದು ಅಂತ. ಆದ್ರೂ ಆ 15ರಲ್ಲಿ ನಾನು ಒಬ್ಬ ಅಂತ ಎಲ್ಲರೂ ಅನ್ಕೋತಾ ಇರ್ತಾರೆ. ಎಲ್ಲರೂ 15 ನಂದು ಹಾಗೆ ಆಗುತ್ತೆ, ಸಖತ್ತಾಗಿ ಬರ್ದಿದ್ದೀನಿ, ನಂದು ಹಾಗೆ ಆಗುತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಅದೇ ರೀತಿನೂ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಾಗಾಗಿದೆ ಸರ್. ಕೆಲವೇ ಚಿತ್ರಗಳು ಮಾತ್ರನೇ ಜನ ತಗೊಳ್ತಾ ಇದ್ದಾರೆ, ಮಿಕ್ಕಿದಕ್ಕೆ ಜನ ಥಿಯೇಟರ್ಗೆ ಬರ್ತಾನೆ ಇಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ನಾವೂ ನೋಡಿ ಆ ಪರಿಸ್ಥಿತಿನಲ್ಲೇ ಆ 15ರಲ್ಲಿ ನಾವು ಒಬ್ರು ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಚಿತ್ರನ ನಾನು ಪ್ರೊಡ್ಯೂಸರ್ಗೆಲ್ಲ ಫಸ್ಟಲ್ಲೇ ಹೇಳಿದ್ದೀನಿ, ಏನು ಇದೊಂದು ಕಲಿಕೆಗೆ ಅವಕಾಶ ಅಷ್ಟೇ ಇದು ಅಂದ್ಬಿಟ್ಟು. ಯಾಕೆಂದರೆ ಬಿಸ್ನೆಸ್ ಅನ್ನೋದು ತುಂಬ ಕಷ್ಟ ಇದೆ. ಸಿನಿಮಾ ಮಾಡೋದು ನಾವು ಕಷ್ಟಪಟ್ಟು ಹೋರಾಟ ಮಾಡಿ ನಮ್ಮ ಪ್ರತಿಭೆನ ತೋರಿಸ್ಕೊಳ್ಬೇಕು ಅಂತ ನಾಯಕರಾಗಲಿ ನಾಯಕಿಯರಾಗಲಿ ಎಲ್ಲರೂ ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ. ಬಟ್ ಅದನ್ನು ರಿಲೀಸ್ ಮಾಡೋದಿದೆಯಲ್ಲ ಸರ್, ಇವತ್ತು ಅದು ತುಂಬಾ ಕಷ್ಟವಾದ ಕೆಲಸ ಆಗ್ಬಿಟ್ಟಿದೆ. ಎಸ್ಪೆಷಲಿ ಏನಂದರೆ ರಿಲೀಸೂ ನಮ್ಮ ರಮೇಶ್ ಅಂತ ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದಾಗ ನಾವು 100% ಮಾಡ್ಬೋದು. ಮೇಡಮ್ ಅವ್ರನ್ನು ಒಂದು ಚೇರ, ರಮೇಶ್ ಅವ್ರು ವೇದಿಕೆಗೆ ಬರಬೇಕು, ದಯವಿಟ್ಟು ಬನ್ನಿ, ಪ್ಲೀಸ್ ಬನ್ನಿ. ಸೊ ನಾವು ಏನೋ ಮಾಡಿ ಸಿನಿಮಾನೂ ರಿಲೀಸ್ ಮಾಡ್ಬೋದು ಸರ್. ನಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಸಿನಿಮಾನ ನೋಡೋದಕ್ಕೆ ಯಾರೂ ಬರ್ತಾ ಇಲ್ಲ. ಅಂತ ಒಂದು ಪರಿಸ್ಥಿತಿನಲ್ಲಿ 15ರಲ್ಲಿ ನಾವು ಒಬ್ಬರು ಅಂದ್ಕೊಂಡು ಈ ಚಿತ್ರನ ನಾವು ಮಾಡಿದ್ದೀವಿ ಸರ್. ಇನ್ನೊಂದು ನನ್ನ ಇದು ಏನಂದರೆ, ನಾವೆಲ್ಲ ಚಿತ್ರರಂಗದ ವೈಭವದ ದಿನಗಳನ್ನು ನೋಡಿರೋರು, ನಾವೆಲ್ಲ ಹುಡುಗರಲ್ಲ. ಈಗಿನ ಹುಡುಗರೆಲ್ಲ ಆ ವೈಭವ ಗೊತ್ತಿಲ್ಲ, ಯಾವುದೋ ಒಂದೊಂದು ಸಿನಿಮಾ ನೋಡಿರ್ತಾರೆ. ನಾವೆಲ್ಲ ಏನಂದರೆ ಚಿಕ್ಕ ವಯಸ್ಸಿಂದ ಸಿನಿಮಾನೇ ಹುಚ್ಚು. ಸಿನಿಮಾ ಅಂದರೆ ಆ ಥಿಯೇಟ್ರು, ಆ ಗೋಜಲು, ಆ ಸದ್ದು ಗದ್ದಲ, ಅದನ್ನು ಎಂಜಾಯ್ ಮಾಡಿಕೊಂಡು ನಾವೆಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿರೋದು. ಸೊ ಇವತ್ತು ಆ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಿನೂ ಕಾಣಿಸ್ತಾ ಇಲ್ಲ ಸರ್. ನಾನು ಎಲ್ಲೋ ಒಂದು ಕಡೆ ಇದನ್ನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲ ಖಂಡಿತವಾಗ್ಲೂ ಒಂದಾಗ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ಒಂದಾಗಿ ಇದಕ್ಕೇನೋ ಒಂದು ಕರೆಕ್ಟ್ ಸೊಲ್ಯೂಷನ್ನ ಕಂಡುಕೊಂಡು ಮತ್ತೆ ಜನಗಳು ಥಿಯೇಟರ್ನ ಹತ್ರ ಮುಖ ಮಾಡುವಂತೆ ನಮ್ಮ ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರು ಮಾಡ್ತಾರೆ ಅನ್ನೋ ಒಂದು ಭರವಸೆ ನಂಬಿಕೆ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಸರ್. ಯಾಕಂದರೆ ಇವತ್ತು ಆ ಒಂದು ಕೆಲಸ ಶೀಘ್ರದಲ್ಲೇ ಆಗಬೇಕು. ಯಾಕಂದರೆ ಕಂಟೆಂಟ್ ಚೆನ್ನಾಗಿರ್ಬೋದು, ಇನ್ನೂ ಚೆನ್ನಾಗಿ. ಇವಾಗ ನಾನು ಹೇಳ್ದಂಗೆ ನಮ್ಮದು ಕಂಟೆಂಟ್ ಚೆನ್ನಾಗಿದ್ರೇನು 15ರಲ್ಲಿ ಒಬ್ಬ ಅಷ್ಟೇ. ನಾನು ಎಲ್ಲೂ ಯಾರ ಹತ್ರನೂ ಬಂದ್ಬಿಟ್ಟು ಸರ್ ನನ್ನ ಸಿನಿಮಾ ಹಂಗೆ ಸರ್ ಹಿಂಗೆ ಸರ್ ಅವೆಲ್ಲ ಮಾತಾಡೋದಕ್ಕೆ ಆಗ್ತಾನೆ ಇಲ್ಲ ಪರಿಸ್ಥಿತಿ. ಎಸ್ಪೆಷಲಿ ನಾವೆಲ್ಲ ಚಿಕ್ಕ ಸಿನಿಮಾಗಳನ್ನು ಮಾಡ್ತಾ ಇದ್ದೀವಿ. ಅಂದರೆ ದೊಡ್ಡ ಸ್ಕೇಲಲ್ಲಿ ದೊಡ್ಡ ಸ್ಟಾರ್ನ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಮಂಥವ್ರಿಗೆ ಎಲ್ಲ ದಿಗ್ಗಜರು ಸೇರಿ ಇದಕ್ಕೆ ಒಂದು ಕರೆಕ್ಟ್ ಸೊಲ್ಯೂಷನ್ನ ಕಂಡು ಹಿಡ್ಕೊತಾನೆ ಅನ್ನೋ ಒಂದು ಭರವಸೆ ನಂಬಿಕೆ ಖಂಡಿತವಾಗ್ಲೂ ನಾವು ಇಟ್ಕೊಂಡಿದ್ದೀವಿ ಸರ್. ಈಗ ಅನರ್ಥ ಚಿತ್ರದ ಬಗ್ಗೆ ಮಾತಾಡ್ತೀನಿ ಸರ್. ಇದು ಪುಸ್ತಕಗಳು ಓದೋರು ಪೀಠಿಕೆ ಇದ್ದೇ ಇರುತ್ತೆ, ಪುಸ್ತಕ ಓದೋರಿಗೆಲ್ಲ ಗೊತ್ತಿರುತ್ತೆ ಅದು. ಪೀಠಿಕೆ ಆದಮೇಲೆ ಮೇನ್ ಸಬ್ಜೆಕ್ಟಿಗೆ ಬರ್ತೀವಿ ಅನ್ನೋದು. ಒಂದು ಅನರ್ಥ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಸೊ ಈಗಿನ ಚಿತ್ರರಂಗದ ಪರಿಸ್ಥಿತಿ ನಾನು ಹೇಳಿದ್ನಲ್ಲ, ಆ ರೀತಿ ಎಲ್ಲೋ ಒಂದು ಕಡೆ ನಾನೊಂದು ದೊಡ್ಡ ಸಿನಿಮಾ ಮಾಡಿಬಿಟ್ಟು ಸರ್, ಇವನ್ ಒಂದು ಬೋಂಡ ವ್ಯಾಪಾರ ಮಾಡೋರು ಕೂಡ ಅವ್ನಿಗೆ ವ್ಯಾಪಾರ ಮಾಡೋದು ಗೊತ್ತಿಲ್ಲದೆ ಇದ್ರೆ, ಅದನ್ನು ಮಾರ್ಕೆಟಿಂಗ್ ಮಾಡೋಕ್ಕೆ ಗೊತ್ತಿಲ್ಲದೆ ಇದ್ರೆ 100% ಅವ್ನು ಸೋಲ್ತಾನೆ. ಒಂದು ಬೋಂಡ ವ್ಯಾಪಾರಿ ಕೂಡ ಅವನು ಮುಚ್ಕೊಂಡು ಹೋಗ್ಬೇಕು. ಎಷ್ಟೋ ಜನ ನಾನು ನೋಡಿದ್ದೀನಿ. ಅಂಥದ್ದು ಸಿನಿಮಾ ಸರ್. ಇದು ಯಾರ್ಯಾರೋ ಏನೇನೋ ಬಂದ್ಬಿಟ್ಟು ಇಲ್ಲಿ ಮಾಡ್ಬಿಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಸಿನಿಮಾ ಅನ್ನೋದು ಅದು ಒಂದು ದೊಡ್ಡ ಮಾಧ್ಯಮ, ದೊಡ್ಡ ಇಂಡಸ್ಟ್ರಿ ಸಿನಿಮಾ ಅನ್ನೋದು. ಯಾಕಂದರೆ ಸಿನಿಮಾ ಅನ್ನೋದು ನಮ್ಮ ರಕ್ತದಲ್ಲೇ ಹರಿತಾ ಇರೋದ್ರಿಂದ ಹೇಳ್ತಾರೆ ಮಾತಿದು. ಸೊ ಸಿನಿಮಾ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ. ಅದನ್ನು ಗೊತ್ತಿಲ್ದಿರ ನಾವೆಲ್ಲ ಒಂದು ಕಡೆ 1 ಕೋಟಿ ಅಲ್ಲ 5 ಕೋಟಿ ಅಲ್ಲ 10 ಕೋಟಿ ಸಿನಿಮಾ ಮಾಡಿದ್ರು ಕೂಡ ಅದರ ಹೇಗೆ ಅದನ್ನು ರಿಲೀಸ್ ಮಾಡಬೇಕು, ಹೇಗೆ ಜನ ಬರ್ತಾರೆ, ಯಾವ ರೀತಿ ಕಂಟೆಂಟ್ ತಗೊಳ್ತಾರೆ, ಇದು ಗೊತ್ತಿಲ್ಲದೆ ಇದ್ರೆ ಖಂಡಿತವಾಗ್ಲೂ ನಾವು ಸೋತ್ಬಿಡ್ತೀವಿ. ಇದನ್ನು ನಾನು ಫಸ್ಟ್ ಶ್ರೀಧರ್ಗೆ ಹೇಳಿದೆ. ಶ್ರೀಧರ್ ಇಸ್ ಮೈ ಕ್ಲೋಸ್ ಫ್ರೆಂಡ್. ಮೊದಲಿಂದ ಗೊತ್ತಿದ್ರಿಂದ ಶ್ರೀಧರ್ ದುಡ್ಡು ಬರುತ್ತೋ ಇಲ್ವೋ, ದುಡ್ಡು ಬರೋದು ಬಿಡೋದು ನಾನು ಬಂದ್ಬಿಟ್ಟು, ಯಾಕಂದರೆ ದುಡ್ಡು ಬರುತ್ತೆ ಅಂತ ಹೇಳೋರಿಗೆ ಚಕ್ ಅಂತ ಅವಕಾಶ ಸಿಗುತ್ತೆ. ಯಾರೋ ಒಬ್ಬ ಡೈರೆಕ್ಟರ್ ಬಂದು, ಸರ್ ನೋಡಿ ಸರ್ ಒಂದು ಸಿನಿಮಾ ಮಾಡೋಣ ಸರ್, KGF ಥರ ಆಗತ್ತೆ,
ಆ, ಆ, ನಮ್ಮ ರಕ್ಷಿತ್ ಇವ್ರದ್ದು ಕಾಂತಾರ ಸಿನಿಮಾ ಆಗ್ಬಿಡುತ್ತೆ ಸರ್ ಅಂತ ಹೇಳ್ಬಿಟ್ಟು ಆಗೋಗುತ್ತೆ ಸರ್, ಒಂದು ಎಣಿಸ್ಕೋಬೋದು. ಇವ್ರು ಎಲ್ಲೋ ಒಂದ್ ಕಡೆ ಓ ಹೌದೇನಪ್ಪ ಅಂದ್ಬಿಟ್ಟು ಮನೆಯಲ್ಲಿರೋ ಜಾಗ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ದುಡ್ಡು ತುಂಬ್ಕೊಳ್ಳೋಕ್ಕೆ. ಸೊ ಅಂತ ಒಂದು ಡೈರೆಕ್ಟರ್ ನಾನಲ್ಲ. ಸೊ ನಾನು ಎಲ್ಲೋ ಒಂದು ಕಡೆ ಈ ಥರ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಾಗ ಶ್ರೀಧರ್, ಇದರಲ್ಲಿ ಫಸ್ಟ್ ಕಲಿಬೇಕು ನೀವು, ಏನು ಬಿಸ್ನೆಸ್ ಕಲಿಬೇಕು. ಹಾಗಾಗಿ ಅದಕ್ಕೆ ಒಪ್ಕೊಳ್ತೀನಿ ಅಂದರೆ ನಾವು ಸಿನಿಮಾ ಮಾಡೋಣ ಶ್ರೀಧರ್. ಡೆಫಿನೆಟ್ಲಿ ಸರ್, ಖಂಡಿತವಲ್ಲ. ನಾನು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಬರುತ್ತೆ ಅನ್ನೋದು. ಸೊ ಅದ್ರ ಮಧ್ಯೆ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಿನಿಮಾ ಮಾಡೋಣ, ನೀವು ಹೇಳ್ದಂಗೆ ಕಲಿಯೋಣ. ಸೊ ಇದರಲ್ಲಿ ನಮಗೆ ಕರೆಕ್ಟ್ ಪಾಠ ಆಯಿತು ಅಂದರೆ ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು. ಆ ಸಮಯದಲ್ಲಿ ನಾನು, ಯಾಕಂದರೆ ತುಂಬ ಸಿನಿಮಾ ವಾಚರ್ಸು ಸರ್ ನಾವು, ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತೇ ಇರಲ್ಲ. ಯಾವಾಗಲೂ ಸಿನಿಮಾ ನೋಡ್ತಾ ಇರೋದು, ಅದು ಇದು ಸಿನಿಮಾಗೆ ಸಂಬಂಧಪಟ್ಟಿದ್ದೇನೆ ಮಾಡೋದ್ರಿಂದ ಎಲ್ಲ ಸಿನಿಮಾಗಳು ಬರ್ತಾ ಇದೆ ಸರ್. ಈಗ ನಾವು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನೂ ನೋಡುವಂಥವ್ರು. ನನ್ನ ಸಿನಿಮಾ ಏನಾದರೂ ಒಂದು ಚೂರು ನಾನು ಡಿಫ್ರೆಂಟಾಗಿ ಹೇಳಬೇಕು, ಒಂದು ಚೂರು ಡಿಫ್ರೆಂಟ್ ಅಷ್ಟೇ. ಅದೇ ಹೀರೋ ಇರ್ತಾನೆ, ಅದೇ ಹೀರೋಯಿನ್ ಇರ್ತಾಳೆ, ಅದೇ ದ್ವೇಷ ಇರುತ್ತೆ, ಅದೇ ವಿಲನ್ಸ್ ಇರ್ತಾರೆ, ಅದೇ ಮರಡ್ರುಗಳು, ಅದೇ ಏನು ನಾವೇನು ಸಾಂಗು, ಇವಾಗ ಸಾಂಗ್ ಹಾಕಿದೆ, ಸಾಂಗ್ ಸರ್ ತುಂಬ ಚೆನ್ನಾಗಿದೆ ಒನ್ಸ್ ಮೋರ್ ಅಂತ ಹೇಳಿದ್ರು. ಒನ್ಸ್ ಮೋರ್ ಕೇಳ್ಬೋದು ಅಂದರು ಅವರು ಸೀನಿಯರ್ ಎಡಿಟರು ಸರ್. ಅಂಥವ್ರ ಬಾಯಲ್ಲಿ ಆ ಮಾತು ನಾನು ಕೇಳಿದಾಗ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ನನ್ನ ಮೆಲ್ಲಿಸುರೆ ಸಾವಿಗೆ ಸಿನಿಮಾನ ನೋಡ್ಬಿಟ್ಟು ಸರ್ ನನಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ರು. ಯಾಕಂದರೆ ಅದೊಂದು ನಾನು ಸದಭಿರುಚಿ ಚಿತ್ರ ಮಾಡಿದ್ದೆ ಆಗ. ಸೊ ಒಂದು ಏನಾದರೂ ಒಂದು ಚಿಕ್ಕ ಡಿಫ್ರೆಂಟ್ ಆಗಿರುವಂಥ ಒಂದು ಇದನ್ನ ಹೇಳಬೇಕು ಅಂತ ನಿರ್ಧಾರ ಮಾಡಿಕೊಂಡೆ ಸರ್. ಆಗ ಹುಟ್ಟಿದ್ದೆ ಅನರ್ಥ ಚಿತ್ರ. ಅನರ್ಥ ಚಿತ್ರನ ನಾನು ಒಂದು ರೇಂಜ್ಗೆ ಅಂದ್ಕೊಂಡಿದ್ದೆ, ಅಷ್ಟ್ರಲ್ಲಿ ಮಾಡೋಣ ಯಾಕಂದರೆ ಕಲಿಯೋದು ಅಂತ. ಈ ಶ್ರೀಧರ್ ಸ್ವಲ್ಪ ಇವ್ರಿಗೆ ಸಿನಿಮಾ ಹುಚ್ಚು, ಇವ್ರಿಗೆ ಸಿನಿಮಾಗಳು ನೋಡೋದ್ರಲ್ಲಿ ಏನಂದರೆ, ಸರ್ ಯಾರೋ ಹೇಳಿದ್ದಾರೆ ಇವ್ರಿಗೆ 3 ಫೈಟ್ ಬೇಕೇ ಬೇಕು ಸರ್. ಫಸ್ಟು ಸರ್ ನಿಮಗೆ ಗೊತ್ತಿಲ್ಲ ಸರ್, OTTಗೆ ಹೋಗ್ಬೇಕು ಅಂದರೆ 3 ಫೈಟ್ ಬೇಕು ಸರ್ ಅಂದರು. ಆಮೇಲೆ ಆಲೋಚನೆ ಮಾಡಿದ ಶ್ರೀಧರ್, ನಾನು ಆ ಥರ ಅಂದ್ಕೊಂಡಿರಲಿಲ್ಲ. ಸರಿ ಶ್ರೀಧರ್, ಹಾಗಾದರೆ ಅದಕ್ಕೆ ಆಪ್ಟ್ ಆಗುತ್ತೆ ಅಂದರೆ ಮಾತ್ರ ಆಲೋಚನೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಕಡೆಗೆ ಅದಕ್ಕೆ ಕರೆಕ್ಟು ಪ್ಲೇಸ್ಮೆಂಟ್ಗಳನ್ನು ಹುಡುಕೊಂಡು ಒಂದು ಕಥೆನ ಶುರು ಮಾಡಿದೆ. ಒಂದು 3 ಫೈಟು ಇಟ್ಕೊಂಡು ಎಲ್ಲ ನನಗೇನು ಬೇಕೋ ಅದನ್ನು ಒದಗಿಸ್ಕೊಟ್ರು, ಅದನ್ನೆಲ್ಲ ಮಾಡಿಕೊಂಡು ಸಿನಿಮಾನ ಮಾಡ್ತಾ ಹೋದೆ. ಇದ್ರ ಜೊತೆಯಲ್ಲಿ ಜೆ ಅಂಜಲಾ ಅಂತ ನಮ್ಮ ಸಹ ನಿರ್ಮಾಪಕರು, ಅವ್ರ ಮಕ್ಕಳು ಇವರಿಬ್ಬರು, ಜಯಕೀರ್ತಿ ಮತ್ತು ಜಯ ಕನ್ನಿಕಾ ಅಂತ. ಸೊ ಅವರು ನಮ್ಮ ಕತೆ ಹೇಳಿದಾಗ ಶ್ರೀಧರ್ಗೂ ನನಗೂ ಅವರು ಇಷ್ಟಪಟ್ಟು ಆಯಿತು ನಾವು ಒಂದು ಶೇರ್ನ ಕೊಡ್ತೀವಿ ನೀವು ಮಾಡಿ ಅಂತ ಅವರು ನಮಗೆ ಹೇಳಿದ್ದಾರೆ. ಯಾಕಂದರೆ ಅದನ್ನು ನಾನು ಮರಿಬಾರ್ದು. ಇದರಿಂದ ನಮ್ಮ ಭಯ್ಯ ಒಬ್ಬರಿದ್ದಾರೆ, ಅವರ ಸಹಕಾರದಿಂದ ಅವರ ಸಹಕಾರನೂ ನನಗೆ ಯಾವತ್ತೂ ಇದೆ, ನಾನು ಇಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ. ಸೊ ಏನನ್ನೋ ಒಂದು ಡಿಫ್ರೆಂಟ್ ಪಾಯಿಂಟ್ ಆಲೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಥೆನಲ್ಲಿ ಪೇರೆಂಟ್ಸ್ಗೂ ಗೊತ್ತಾಗಬೇಕು, ಹುಡುಗರಿಗೆ. ಮತ್ತು ನಾನೇನು ಗೊತ್ತಾ, ಇಲ್ಲೊಂದು ಕಡೆ ಪ್ರೀಚ್ ಮಾಡಿದ್ರೆ ಇವತ್ತು ಯಾವ ಹುಡುಗರು ಕೇಳೋದಿಲ್ಲ ಸರ್, ಯಾರಿಗೂ ಪ್ರೀಚ್ ಬೇಕಾಗಿಲ್ಲ. ಬೋಧೆ ಈವನ್ ನನ್ನ ಮಗನೇ ಕೇಳೋದಿಲ್ಲ, ತುಂಬ ಹೇಳ್ತೀಯಪ್ಪ ಅಂದ್ಬಿಡ್ತಾನೆ. ಸೊ ಅವಾಗ ಪ್ರೀಚ್ ಇಲ್ದಿರ ಜನಕ್ಕೆ ಈ ಸಂದೇಶನ ಹೇಗೆ ಮುಟ್ಟಿಸೋದು ಅಂತ ಒಂದು ಆಲೋಚನೆ ಬಂತು ಸರ್. ಅವಾಗ ಆಲೋಚನೆ ಮಾಡ್ತಾ ಹೋದಾಗ ಒಂದೊಂದೇ ಪಾತ್ರ, ಆಕೃತಿ ಅನ್ನೋ ಒಂದು ಪಾತ್ರ ಫಸ್ಟ್ ಸೃಷ್ಟಿ ಆಯಿತು. ಆಕೃತಿನ ಇಟ್ಕೊಂಡು ನಾನು ಹೇಗೆ ಕತೆ ಹೇಳ್ಬೋದು ಅಂದಾಗ ಅದಕ್ಕೆ ನನಗೆ ಅವಕಾಶ್ ಅಂತ ಮತ್ತೊಂದು ಪಾತ್ರ ಸೃಷ್ಟಿಯಾಯಿತು. ಈ ಅವಕಾಶ್ ಮತ್ತು ಆಕೃತಿ ಅನ್ನೋ ಒಂದು 2 ಪಾತ್ರ ಬಿಗಿನಿಂಗಲ್ಲಿ ಅವರಿಬ್ಬರು ಲವ್ ಎಲ್ಲ ಆಗಿರುತ್ತೆ. ಸೊ ಯಾವ ಸ್ಟೇಜಲ್ಲಿ ಅವರು ಒಬ್ರನ್ನೊಬ್ಬರನ್ನ ನಾನು ತೋರಿಸ್ತೀನಿ ಅಂದರೆ, ಬಿಗಿನಿಂಗಲ್ಲಿ ಇಬ್ಬರು ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಇವತ್ತೆಲ್ಲಿ ನೋಡಿದ್ರು ಬ್ರೇಕಪ್, 1-2 ದಿನ ಇದಾಯ್ತು ಅಂದರೆ ಬ್ರೇಕಪ್ ಕಾಮನ್ ಆಗೋಗಿದೆ. ಸೊ ಈ ಬ್ರೇಕಪ್ ಅನ್ನೋ ಪದ ಅವರಿಬ್ಬರು ಅಲ್ಲಿ ಅವರಿಬ್ಬರು ಮೈಂಡ್ ಇದ್ದ ಟೋಟಲಿ ಒಟ್ಟೋಗಿದೆ ಅನ್ನೋವರೆಗೂ ಇಬ್ಬರೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾವು ಅಲ್ಲಿಂದ ವಾಪಸ್ ಬಂದು ಒಂದು ಅಮಾವಾಸ್ಯೆ ದಿನ ಯಮಗಂಡ ಕಾಲದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿಕೊಂಡು ಇಬ್ಬರೂ ಅಲ್ಲಿಗೆ ಹೋಗ್ತಾರೆ. ಹೋದಾಗ ನಡೆಯೋ ಕತೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಸರ್, ಖಂಡಿತವಾಗ್ಲೂ ನನ್ನ ಸಿನಿಮಾ ನೋಡ್ತಾ ಇದ್ರೆ ಇದು ಹೀಗೆ ಹೋಗುತ್ತೆ ಅನ್ನೋದನ್ನು ಮಾತ್ರ ಯಾರೂ ಊಹಿಸಕ್ಕೆ ಸಾಧ್ಯ ಇರಲ್ಲ ಸರ್. ಆ ಥರ ಒಂದು ಕಥೆನ ಮಾಡ್ಕೊಂಡಿದ್ದೀನಿ ಸರ್. ಖಂಡಿತ ಯಾರೇ ಪೇರೆಂಟ್ಸ್ ಆಗಲಿ, ಹುಡುಗರಾಗಲಿ, ಎಸ್ಪೆಷಲಿ ಇದು ಯೂತ್ಸ್ ಮಾಡಿರೋ ಸಿನಿಮಾ. ನಾನು ಈ ನಮ್ಮ ವಿಶಾಲ್ ಮತ್ತು ವಿಹಾನ್ ಇಬ್ಬರೂ ಬಂದರು ಸ್ಟೋರಿ ಅವ್ರಿಗೆ ನೆರೇಟ್ ಮಾಡಬೇಕಾಗಿತ್ತು. ಸೊ ನೆರೇಟ್ ಮಾಡ್ತಾ ಹೋದೆ. ಇಬ್ಬರು ಏನು ಆ ಇಂಟ್ರೆಸ್ಟ್ ಇಬ್ರಿಗೆ ಹೆಂಗಿತ್ತು ಅಂದರೆ, ಇಂಟರ್ವಲ್ ಅವ್ರಿಗೆ ಹೇಳ್ಬಿಟ್ಟು ನಾಳೆ ಹೇಳ್ತೀನಿ ಅಂತ ಇಬ್ಬರು ಅವರೇ ಅದನ್ನು ಹೇಳಿ ಅವರು ಅಂದ್ಕೊಂಡಿದ್ದೆ. ಸರ್ ಇವಾಗಲೇ ಹೇಳಿ ಸರ್ ಅಂತ ಹೇಳ್ತಾರೆ. ನಿಮ್ಗೊಂದು ಜಸ್ಟ್ ಇದಿರಲಿ, ನಿಮಗೆ ನೀವು ಹೋಗ್ಬಿಟ್ಟು ಇವತ್ತು ಆಲೋಚನೆ ಮಾಡಿ ಅಂತ. ಅವತ್ತೆಲ್ಲ ಇಬ್ಬರು ಯೋಚನೆ ಮಾಡಿದ್ದಾರೆ.
ಅವರಿಬ್ಬರಿಗೂ ಮಾರನೇ ದಿನ ನಾನು ಬನ್ನಿ ಅಂತ ಹೇಳೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆನೇ ಬಂದಿದ್ದಾರೆ. ಏನಿರುತ್ತೆ ನೆಕ್ಸ್ಟ್ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ. ಕಥೆನ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಕಥೆನಲ್ಲಿ ಒಂದು 25%ಗೆ ಒಂದು ಟ್ವಿಸ್ಟ್ ಇರುತ್ತೆ. ಟ್ವಿಸ್ಟು ಆ 20 ಮತ್ತೆ 50%ಗೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿಶಾಲ್ ಮಣ್ಣು. ಮೂಲತಃ ನಾನು ಬಳ್ಳಾರಿ ಡಿಸ್ಟಿಕ್ನ ಕಂಪ್ಲಿ ತಾಲೂಕಿನವನು. ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ. ನನ್ನ ಮೊದಲನೇ ಸಿನಿಮಾ, ಅದಕ್ಕೆ ಚಾನ್ಸ್ ಕೊಟ್ಟಿರೋ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸರ್ ಇಲ್ಲ ಸರ್, ನಾನು ರಂಗಭೂಮಿ ಕಲಾವಿದ. ಕಳೆದ ಒಂದು ಹೌದು ಸರ್, ಸ್ವಲ್ಪ ಗ್ಯಾಪ್ ಆಗಿ ಹೋಗಿದೆ. ಸರ್ ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟು. ಸೊ ಆ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು, ಈ ಥರ ನಾಯಕ ನಟರಿಗೆ ಹುಡುಕಾಟ ಇದೆ ಅಂತ. ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸಿದೆ. ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯಿತು. ಆಮೇಲೆ ಕರೆಸಿದ್ರು, ಮಾತಾಡಿ ಅವರು ಒಂದು ಆಡಿಷನ್ ತೊಗೊಂಡ್ರು. ಅದರಲ್ಲಿ ನನ್ನ ಇಷ್ಟಪಟ್ಟರು. ಸೊ ಹಾಗಾಗಿ ಜರ್ನಿ ಶುರು ಆಯ್ತು ಸರ್ ಅಂತ. ಮೇಡಮ್, ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಏನು ಹೇಳೋಕ್ಕೂ ಇಲ್ಲಿ ಡೈರೆಕ್ಟರ್ ಸರ್ ಆಗಿದ್ದಾರೆ. ಸರ್ ಶೇಡೇ ಸಿನಿಮಾ ಸರ್. ಯಾಕಂದ್ರೆ ನಿಮ್ಮನ್ನ ಫೇಸ್ ಮಾಡ್ಬೇಕಲ್ಲ ಸರ್, ನಿಮ್ಮನ್ನ ಫೇಸ್ ಮಾಡೋದು ತಮಾಷೆನ. ಓಕೆ, ಧನ್ಯವಾದ. ನಮಸ್ಕಾರ, ನಾನು ವಿಹಾನಿ. ನಾನು ಮೂಲತಃ ಮಂಡ್ಯದವಳು. ನಾನು ಆ್ಯಕ್ಚುಲಿ ಫಿಲಮ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಲ್ಲ, ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತಿ ಆ ಥರ ಏನಿಲ್ಲ. ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ. ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅದರಿಂದ ನಾನು ನವರಸ ನಟನಾ ಅಕಾಡೆಮಿಗೆ ಹೋಗಿ ಜಾಯ್ನ್ ಆದೆ. ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾ ಇದ್ದೆ. ಮುಗ್ದ ತಕ್ಷಣ ಆವಾಗ ಒಂದು ಮೆಸೇಜ್ ಬಂತು, ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ. ಆವಾಗ ಮಾಲು ಶ್ರೀನಿವಾಸ್ ಸರ್ ಅವರು, ಇಲ್ಲ ನೀನು ಆಡಿಷನ್ ಕೊಡು, ಸೊ ನೀನು ಸೆಲೆಕ್ಟ್ ಆಗೇ ಆಗ್ತೀಯ ಅಂತ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ ಕೊಡ್ಸಿದ್ರು. ಸೊ ಅದಾದಮೇಲೆ ಸರ್ ಫೋನ್ ಮಾಡಿ, ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು. ನಾನು ತುಂಬ ಥ್ಯಾಂಕ್ಸ್ ಸರ್, ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ. ಅದನ್ನು ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ನ ಕೈಲಿ ಆ್ಯಕ್ಟ್ ಮಾಡಿಸಿರಲ್ಲ ಸರ್, ತುಂಬ ಥ್ಯಾಂಕ್ಸ್. ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ. ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮ್ಗೂ. ಹಂಗೆ ಮಾಲು ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ. ನಾನು ಬಿಟ್ಟರೆ ಆಕೃತಿ ಪಾತ್ರದ ಬಗ್ಗೆ ಮ್ಯಾಮ್ ಹೇಳೋಕ್ಕಾಗಲ್ಲ. ನಾನು ರಮೇಶ್, ನಾವೆಲ್ಲ ಫ್ರೆಂಡ್ಸ್ ಅಲ್ಲ ಸರ್. ರಮೇಶ್ನ ಕೇಳಿದ್ದೆ ಒಂದು ಈ ಥರ ಯಾರನ್ನ ಸಜೆಸ್ಟ್ ಮಾಡೋಂತ. ರಮೇಶ್ ಇನ್ನು 2.5 years ಮೆಡಿಕಲ್ ಕಂಟಿನ್ಯೂ ಇಲ್ಲ ಸರ್, ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಸರ್? ಥ್ಯಾಂಕ್ ಯು ವಿಹಾನಿ. ಎಲ್ಲರೂ ಸಪೋರ್ಟ್ ನಮ್ಮ ಸಿನಿಮಾಗಿರಲಿ. ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಸಿನಿಮಾ ನಮ್ಮ ಸಂಸ್ಥೆಯಿಂದ ಬರುತ್ತೆ. ಥ್ಯಾಂಕ್ ಯು. ನಾನು ಹೀರೋ ಆಗಿ